ಸನ್ಮಾನ್ಯ ಸಭಾಪತಿಗಳೇ, ನಾಡು ಕಂಡ ಅಪರೂಪದ ನಾಯಕ ಮತ್ತು ರಾಜಕೀಯ ಮುತ್ಸದಿ ಎಸ್.ಎಂ. ಕೃಷ್ಣರವರು ನಮ್ಮನ್ನು ಅಗಲಿದ್ದಾರೆ. ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ನಾವು ಅವರನ್ನು ಮೆಚ್ಚಿದಂಥವ್ರು. ನಾನು ಲಾ ಸ್ಟೂಡೆಂಟ್ ಆಗಿದ್ದಾಗಲೂ ಕೂಡ ಮದ್ದೂರಿಗೆಲ್ಲ ನಾವು ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೆವು. ಕಾಲಘಟ್ಟದಲ್ಲಿ ನಾನು ಕೂಡ ಶಾಸಕನಾಗಿದ್ದ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದರು. ಆವಾಗ ನನಗೆ ಅವರ ಸಂಪುಟದಲ್ಲಿ ನನ್ನನ್ನು ಸೇರಿಸಿಕೊಂಡು ನನಗೆ ಶಾಲಾ ಶಿಕ್ಷಣ ಖಾತೆಯನ್ನು ಕೊಡ್ತಾರೆ. ಆಗ ಬೇರೆಯವರು ಏನು ಸರ್ ಇದು ವಿಶ್ವನಾಥನಿಗೆ ಯಾವುದೋ ಮೇಸ್ಟ್ರಿ ಕಾಯೋ ಕೆಲಸ ಕೊಟ್ಟುಬಿಟ್ಟಿದ್ದೀರಾ? ಹಂಗಲ್ಲಪ್ಪ, ಹಂಗಲ್ಲ ವಿಶ್ವನಾಥ್, ನೀವು ಯಾರ ಮಾತು ಕೇಳಿಬಿಡ. ನನ್ನ ಸರ್ಕಾರದ ಆದ್ಯತೆ ಏನಂದರೆ ಅಕ್ಷರ ಮತ್ತು ಆರೋಗ್ಯ. ಹಾಗಾಗಿ ಅಕ್ಷರದ ಜವಾಬ್ದಾರಿ ನೀನು ಕೇಳಿಕೊಟ್ಟಿದ್ದೀನಿ, ಮುಂದೆ ಆರೋಗ್ಯ ಜವಾಬ್ದಾರಿ ನೀನು ತಗೋಬೇಕಾಗುತ್ತೆ ಅಂತಂತ ಹೇಳಿ ನನಗೆ ಅದರ ಜವಾಬ್ದಾರಿಯನ್ನು ಕೊಟ್ಟರು. ಬಹುಶಃ ಅವತ್ತು ಪೋಷಕರು, ಶಿಕ್ಷಕರು, ಸಮಾಜ, ಸರ್ಕಾರ, ಕರ್ನಾಟಕ ಸರ್ಕಾರ, ಎಸ್.ಎಂ. ಕೃಷ್ಣವ್ರ ಸರ್ಕಾರ ಇಡೀ ದೇಶದಲ್ಲೇ ಒಂದು ದೊಡ್ಡ ಅಕ್ಷರ ಕ್ರಾಂತಿಗೆ ನಾಂದಿಯಾಯಿತು. ಇವತ್ತು 84 ಲಕ್ಷ ಮಕ್ಕಳು ಮಧ್ಯಾಹ್ನದ ಊಟ ಮಾಡ್ತಾರೆ. ಅದನ್ನು ಜಾರಿಗೆ ತರುವಂಥದ್ದಕ್ಕೆ ಭಾಳ ಶ್ರಮಪಟ್ಟಂಥವ್ರು ಹೇಳ್ತಾ ಇದ್ರು. ಯುನಿಸೆಫಿಂದ ಹಣ ತೊಗೊಂಬಂದರು. 36,000 ಶಾಲೆಗಳಿಗೆ ಏಕಕಾಲದಲ್ಲಿ ಕಾಂಪೌಂಡು, ಕುಡಿಯೋ ನೀರು, ಶೌಚಾಲಯ. ನಮ್ಮ ಹೆಣ್ಮಕ್ಳು ಬೆಳಗ್ಗೆ ಬಂದರೆ SSLCಯು ಸಂಜೆ ತನಕ ಶೌಚಾಲಯ ಎಲ್ಲವ್ರಿಗೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡವರು ಮಾಡಿದ್ರು. ಒಂಥರ ದೇವಾಲಯದ ಥರ ಮಾಡಿದ್ರು ಶಾಲೆಗಳೆಲ್ಲ ನೋಡ್ಕೊಂಡು ಹೇಳೋರು. ನಮ್ಮ ಸರ್ಕಾರಿ ಶಾಲೆಗಳೇ ದೇವಾಲಯ, ನಮ್ಮ ಮಕ್ಕಳೇ ದೇವರು, ಮಧ್ಯಾಹ್ನದ ಊಟ ಅವರಿಗೆ ಕೊಡುವಂಥ ನೈವೇದ್ಯ ಅಂತಕ್ಕಂಥ ಮಾತನ್ನು ಎಸ್.ಎಂ. ಕೃಷ್ಣ ಅವರು ಹೇಳ್ತಾ ಇದ್ರು. ಹಾಗಾಗಿ ಶಿಕ್ಷಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಆನಂತರದಲ್ಲಿ ಅವರು ಅಲ್ಲಿಂದ ನನಗೆ ಸಹಕಾರ ಸಚಿವನನ್ನಾಗಿ ಮಾಡಿದ್ರು. ಆವಾಗ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನಾ ತಗೊಂಬಂದರು. ಕೇವಲ 5 ರೂಪಾಯಿನಲ್ಲಿ 3 ಲಕ್ಷ ರೂಪಾಯಿ ತನಕ ಹಾರ್ಟ್ ಆಪರೇಷನ್, ಕಿಡ್ನಿ ಆಪರೇಷನ್, ಈ ಥರದ್ದೇನು ಭಾಳ ಹುಡುಗಾಟ ಅಲ್ಲ. ನಮ್ಮ ಹಳ್ಳಿಗಳಲ್ಲಿ ಜನತಾ ಮನೆಯಲ್ಲಿರೋರು, ಕಿಳ್ಳಲ್ಲಿರೋನಿಗೆ 5 ರೂಪಾಯಿಗೆ ಅವನ ಹಾರ್ಟ್ ಆಪರೇಷನ್ ಅಂತ ಅಂದರೆ ನಿಜಕ್ಕೂ ಕೂಡ ಇಡೀ ಭಾರತದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಂತ. ಅದು ಭಾಳ ಚೆನ್ನಾಗಿ ಯಶಸ್ವಿಯಾಗಾಯಿತು. ಆದರೆ ಏನು ಮಾಡೋದು, ದುರಾದೃಷ್ಟ 13ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಅದನ್ನು ವಿಡ್ರಾ ಮಾಡಿಬಿಟ್ರು. ಬಟ್ ಮತ್ತೀಗ ಜಾರಿಯಲ್ಲಿದೆ. ಅದ್ರ ಜೊತೆಗೆ ವುಮನ್ ಎಂಪವರ್ಮೆಂಟ್ ಭಾಳ ದೊಡ್ಡ ಸ್ಕೀಮ್ ಅದು. ಸ್ತ್ರೀ ಶಕ್ತಿ ಇವತ್ತು 2,000 ಕೋಟಿ ರೂಪಾಯಿ ಉಳಿತಾಯ ಇದೆ. ಇವತ್ತು ಬರೀ ಹಳ್ಳಿಯಲ್ಲೂ ಕೂಡ ನಮ್ಮ ಹೆಣ್ಣುಮಕ್ಕಳು ಉಳಿತಾಯ ಮಾಡಿರುವಂಥದ್ದು. ಹೀಗೆ ಹಲವಾರು ಯೋಜನೆಗಳನ್ನು ಅವರು ತಂದಂತಹದ್ದು. ಅಕ್ಷರ ಮತ್ತು ಆರೋಗ್ಯಕ್ಕೆ ಭಾಳ ದೊಡ್ಡ ಇದನ್ನು ಅವರು ಕೊಟ್ಟಂಥವ್ರು. ಭಾಳ ಯಾಕೆ ಅಂತಂದರೆ ಹೇಳ್ತಾ ಇದ್ರು ಕೆಲವರು, ಏನು ಸ್ವಾಮಿ ನಿಮ್ಮ ಅಧಿಕಾರ, ಅಯ್ಯೋ ಹಾಗೆ ಹೇಳಬಾರ್ದು. ಜನ ನಮಗೆ ಅಧಿಕಾರ ಕೊಟ್ಟಿಲ್ಲ, ಜನ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ಜನರ ಸಹಕಾರದಿಂದ ನಾವು ನಿಭಾಯಿಸಬೇಕೇ ಹೊರತು ನಮ್ಗೆ ಅಧಿಕಾರ ಇದೆ ಅಂತಂತಂದ್ರೆ ಭಾಳ ಸೂಕ್ಷ್ಮವಾದಂಥ ಮಾತುಗಳನ್ನು ಹೇಳ್ತಾರೆ. C.T. ರವಿಯವರು ಹೇಳಿದಾಗೆ ವೀರಪ್ಪನ ಕೇಸ್ ಅಂತ ಭಾಳ ಸುಲಭವಾದ ಕೇಸಲ್ಲ, ಭಾಳ ಸೂಕ್ಷ್ಮವಾದಂಥ ಕೇಸು. ಏನಾದರೂ ಹೆಚ್ಚು ಕಡಿಮೆ ಆಗಿ ಇಡೀ ರಾಜ್ಯ ಹತ್ತಿ ಉರಿಯುವಂತಕ್ಕಂಥ. ಆದರೆ ಬಹಳ ಸಮಚಿತ್ತದಿಂದ ಕಾಡಿನ ಆದಿವಾಸಿ ಜನಗಳ ಸಹಕಾರವನ್ನು ಕೂಡ ತೆಗೆದುಕೊಂಡು ಭಾಳ ಸೂಕ್ಷ್ಮವಾದ ವಿಚಾರವನ್ನು ಅವರು ಪರಿಹರಿಸಿ ಡಾಕ್ಟರ್ ರಾಜ್ಕುಮಾರ್ನ ಬಿಡುಗಡೆ ಮಾಡ್ತಾರೆ. ಭಾಳ ದೊಡ್ಡ ವಿಚಾರ ಅದು. ಹೇಗೆ ಒಬ್ಬ ನಾಯಕ, ರಾಜ್ಯದ ನಾಯಕ ಭಾಳ ಒಂದು ದೊಡ್ಡ ಸಮಸ್ಯೆಯನ್ನು ಯಾವ ರೀತಿ ನಿಭಾಯಿಸ್ತಾನೆ ಅನ್ನೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಬಿಡುಗಡೆ ಒಂದು ದೊಡ್ಡ ಉದಾಹರಣೆ, ಚರಿತ್ರೆ ಇತ್ತು. ಹಾಗೆ ಅಂಥದ್ದೆಲ್ಲ ಮಾಡಿರ್ತಕ್ಕಂಥ ಎಸ್.ಎಂ. ಕೃಷ್ಣರವರು ಅವರು ಮಾದರಿಯಾದಂಥ ನಾಯಕತ್ವ. ಅವ್ರ ಕಾಲದಲ್ಲಿ ಬಂದಂಥ IT-BT ನೀವು ಹೋದರೆ ಆ ಕಡೆಗೆ ಅಯ್ಯೋ ನಾವು ಯಾವ ದೇಶದಲ್ಲಿದ್ದೀವಿ ಅಂತ ಅನಿಸುತ್ತೆ. ಹರಿಪ್ರಸಾದ್ ಅವರದ್ದು ಹೌದು, ಸಿಂಗಾಪುರ್ಗಿಂತ ಜೋರಾಗಿ ಮಾಡಿದ್ದಾರೆ IT. ಇವತ್ತು ನಮ್ಮ ಮಕ್ಕಳು 3 ಲಕ್ಷ 4 ಲಕ್ಷ ಸಂಬಳ ತಗೋತಾರಲ್ಲ, ಯಾರು ಕಾರಣ? ಬಿಕಾಸ್ ನಮ್ಮ ಮಕ್ಕಳು ಬದುಕು ಚೆನ್ನಾಗಾಯಿತು, ನಮ್ಮ ಭೂಮಿಗೆ ವ್ಯಾಲ್ಯೂ ಬಂತು. ಮತ್ತು ಅದರ ಜೊತೆಗೆ ಇವತ್ತು ಇಡೀ ಭಾರತ ಸರ್ಕಾರದ
ಆರ್ಥಿಕತೆಯ 60% ಭಾಗವನ್ನು ಕರ್ನಾಟಕ ತುಂಬ್ತಾ ಇದ್ದೀವಿ, ಮಹಾರಾಷ್ಟ್ರ ಮತ್ತು. ಯಾರ ಕಾರಣ ಅದಕ್ಕೆ? SM ಕೃಷ್ಣ ಅವ್ರ ಕಾರಣ. ಹಾಗಾಗಿ ದೇಶದ ಆರ್ಥಿಕ ಭದ್ರತೆಗೂ ಕೂಡ ಅವರು ತಂದಂಥ ಕಾರ್ಯಕ್ರಮಗಳು ಇವತ್ತು ಕೂಡ ಸಹಕಾರಿಯಾಗಿದ್ದಾವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತಾ, ಯಾಕೆಂದರೆ ನಂದು ಅವ್ರದ್ದು ಬಹಳ ಸಂಬಂಧ ನನಗೆ. ನಾನು ಒಂದು ಪುಸ್ತಕ ಬರೆದೆ, ಹಳ್ಳಿ ಹಕ್ಕಿ ಹಾಡು ಅಂತೇಳಿ. ನನ್ನ ಆತ್ಮಕಥನ ಬರೆಯುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಬರೆದುಬಿಟ್ಟೆ. ಅದು ಏನಂತ ಅಂದರೆ, ಅವ್ರಿಗೂ ಚತುರ್ಭಾಷಾ ನಟಿ ಬಿ ಸರೋಜಾ ದೇವಿಗೂ ಒಂಥರ ಪ್ರಣಯ ಪ್ರಸಂಗ ಇತ್ತು. ಅದನ್ನು ಬರೆದೆ ನಾನು. ದೊಡ್ಡ ಅಲ್ಲೋಲ ಕಲ್ಲೋಲ ಇತ್ತು, ಇವು ದೊಡ್ಡ ಗಲಾಟೆಗಳೆಲ್ಲ ಆಗೋದು. ಆಮೇಲೆ ನಾನು ಅವ್ರಿಗೆ ಪುಸ್ತಕ ಎಲ್ಲ ಕಳಿಸ್ಕೊಟ್ಟು ಟೆಲಿಫೋನಲ್ಲಿ, ಅಟ್ ದಟ್ ಟೈಮ್ ಹಿ ವಾಸ್ ದ ಗವರ್ನರ್ ಆಫ್ ಮಹಾರಾಷ್ಟ್ರ ಗವರ್ಮೆಂಟ್. ಸರ್, ಮನಸ್ಸಿಗೇನಾದ್ರು ಬೇಜಾರಾಯ್ತು? ವಾಟ್ ಈಸ್ ದೇರ್ ವಿಶ್ವನಾಥ್, ಇರೋ ವಿಚಾರ ಬರೆದಿದ್ದೆ, ಇಲ್ಲದೆ ಇರೋದೇನು ಬರೆದಿದ್ಯಾ ನೀನು, ಇನ್ನೂ ಚೆನ್ನಾಗಿ ಬರೀಬೇಕಾಯ್ತು ಅಂತ. ಹಾಗೆ ಅವರು ಭಾಳ ವಸ್ತುಸ್ಥಿತಿಯನ್ನು ಒಪ್ಕೊಳ್ತಾ ಇದ್ದಂಥ ಒಬ್ಬ ಜನನಾಯಕ. ಹಾಗಾಗಿ ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ನನಗನ್ಕೂ ಬೆಳಗ್ಗೆ 5 ಗಂಟೆಗೆ ಒಂದು ಟೆಲಿಫೋನ್ ಬಂತು, ಹೇಳಿದ್ರು ಕೃಷ್ಣ ಸಾಹೇಬರು ಹೋಗ್ಬಿಟ್ರು ಅಂತ. ನನಗೆ ಆ ಸಮಯದಿಂದಲೂ ಕೂಡ ಏನೋ ಯಾರನ್ನೋ ಕಳ್ಕೊಂಡ ರೀತಿಯಲ್ಲಿ. ಯಾಕೆಂದರೆ ಅವ್ರ ಒಡನಾಟ. ಈಗ 3 ತಿಂಗಳಲ್ಲೂ ಅವ್ರ ಮನೆಗೆ ಹೋಗಿದಾಗ ಅವ್ರು ಏನೇ ಕಾಯಿಲೆ ಇದ್ರು ಈಚೆಗೆ ಬಂದು ಮಾತಾಡಿಸ್ಬೇಕಾದ್ರೆ ಆ ಡ್ರೆಸ್ ಕೋಡ್ ಆ ಥರನೇ ಇರ್ತಾರೆ. ಬಂದು ಮಾತಾಡ್ಬೇಕಾದ್ರೆ ವಿಶ್ವನಾಥ್ ಹೌ ಆರ್ ಯು ಅಂತಂತೇಳಿ ಆ ಆತ್ಮೀಯತೆ, ಸಂಸ್ಕೃತಿ, ಸಂಸ್ಕಾರ, ನಡವಳಿಕೆ ಸೇಮ್ ದೇವರಾಜರ್ಸ್ ಹೇಗಿದ್ರು, ದೇವರಾಜರ್ಸ್ನವರು ಕೂಡ ಅಷ್ಟೇ. ಯಾರನ್ನೂ ಕೂಡ ಅವರು ಏಕವಚನದಲ್ಲಿ ಮಾತಾಡ್ತಾ ಇರಲಿಲ್ಲ. SM ಕೃಷ್ಣ ಸಾಹೇಬರು ಅಷ್ಟೇ, ಯಾರನ್ನೂ ಕೂಡ ಏಕವಚನದಲ್ಲಿ ಸಂಬೋಧಿಸ್ತವ್ರಲ್ಲ. ಅಯ್ಯೋ ನಾವ್ಯಾರಾದ್ರೂ ಕ್ಯಾಬಿನೆಟ್ನಲ್ಲಿ ಸರಿ, ನಾನು ಶಿವಕುಮಾರ್ಗೂ ನನಗೆ ಗಲಾಟೆ, ಅಯ್ಯೋ ವಿಶ್ವನಾಥ್, ಆ ಪದ ಪ್ರಯೋಗ ಇಲ್ಲಿ ಖಂಡಿತ ಸಾಧ್ಯ ಇಲ್ಲ ಅಂತ ಅಂದ್ಬಿಡೋರು. ಹಾಗಾಗಿ ಬಹಳ ಸುಸಂಸ್ಕೃತ ವ್ಯಕ್ತಿತ್ವದ, ಅವರು ರಾಜಕೀಯದ ವ್ಯಕ್ತಿ ಅನ್ನೋದಕ್ಕಿಂತ SM ಕೃಷ್ಣ ಈ ನಾಡಿನ ಒಬ್ಬ ಸಾಂಸ್ಕೃತಿಕ ನಾಯಕ, ಈ ನಾಡಿನ ಸಾಂಸ್ಕೃತಿಕ ನಾಯಕ. ಇಷ್ಟು ಹೇಳಿ ಅವರ ಆತ್ಮಕ್ಕೆ ತಾಯಿ ರಾಜರಾಜೇಶ್ವರಿ ಭುವನೇಶ್ವರಿ ಶಾಂತಿಯನ್ನು ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಂ ನಾಗರಾಜ್, ಬೆಲ್ ಹೊಡಿಸ್ಕೋಬೇಡ್ರಿ. ಮಾನ್ಯ ಎಲ್ಲ ಬರ್ಕೊಂಡು ಹೆಸರು ಮಳೆ ಪ್ರಕಾರ ಕರಿತೀನಿ. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ದಿವಂಗತ SM ಕೃಷ್ಣ ಅವರ ನಿಧನದ ಕುರಿತು ಸಂತಾಪ ಸೂಚನೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಭಾಪತಿಗಳು ತಮಗೆ ಧನ್ಯವಾದಗಳು. ಸನ್ಮಾನ್ಯ ಶ್ರೀ SM ಕೃಷ್ಣ ಅವರ ಬಗ್ಗೆ ಈ ಸದನದಲ್ಲಿ ಹಲವಾರು ನಾಯಕರುಗಳು ಹಲವಾರು ವಿಚಾರಗಳನ್ನು ಮಾತಾಡಿದ್ದಾರೆ. ಇದೇ ಸಂದರ್ಭದಲ್ಲಿ 92 ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸಿರ್ತಕ್ಕಂತಹ, ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡಿದಂತಹ, ಎಲ್ಲರನ್ನೂ ಒಳಗೊಂಡಂತಹ ಒಂದು ಸಮಾಜವಾದಿ ಚಿಂತನೆಯಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಆದರ್ಶ ಚಾರಿಸ್ಮ್ಯಾಟಿಕ್ ಲೀಡರ್ನ ಯಾರಾದರೂ ದೇಶದಲ್ಲಿ ಕಂಡಿದ್ರೆ ಅವರು SM ಕೃಷ್ಣ ಅವರನ್ನು ಮತ್ತು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಅವರು ಹಲವಾರು ಸದನಗಳಲ್ಲಿ, ಅದು ವಿಧಾನ ಪರಿಷತ್ತಲ್ಲಿ ಕೂಡ ಇದ್ದರು, ವಿಧಾನಸಭೆಯಲ್ಲಿದ್ದರು, ಲೋಕಸಭೆಯಲ್ಲಿದ್ದರು, ರಾಜ್ಯಸಭೆಯಲ್ಲಿದ್ದರು, ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿದರು, ರಾಜ್ಯದ ಸಚಿವರಾಗಿ ಕೆಲಸ ಮಾಡಿದರು, ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು, ಸ್ಪೀಕರಾಗಿ ಕೆಲಸ ಮಾಡಿದರು, ರಾಜ್ಯಪಾಲರಾಗಿ ಕೆಲಸ ಮಾಡಿದರು. ಎಲ್ಲ ಜಾಗಗಳಲ್ಲೂ ಅವ್ರು ಕೆಲಸ ಮಾಡಿದ ಜಾಗದಲ್ಲಿ ಅವರ ಛಾಪನ್ನು ಮೂಡಿಸಿ ಹೋಗಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಕರ್ನಾಟಕದಲ್ಲೇ ಹೆಮ್ಮೆಯ ಕನ್ನಡಿಗ ಅಂದರೆ SM ಕೃಷ್ಣನ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನಗೂ ಅವ್ರಿಗೆ, ನಾನು ಅವ್ರ ಮಗನಾಗಿ ಬಹಳ ಹತ್ತಿರದ ಮಗನ ರೀತಿಯಲ್ಲಿ ನಾನು ನೋಡ್ತಾ ಇದ್ರು. ಬಹಳ ಪ್ರೇಮಕ್ಕ ಅವ್ರು ಇರ್ಬೋದು ಮತ್ತು SM ಕೃಷ್ಣ ಅವರು ಇರ್ಬೋದು, ಅವ್ರ ಮನೆಯಲ್ಲಿ ತುಂಬ ಹತ್ತಿರದಿಂದ ನಾನು ಸಣ್ಣ ವಯಸ್ಸಿನಲ್ಲೂ ಅವರ ಒಡನಾಟ ಇಟ್ಕೊಂಡು ಬೆಳೆದಂಥದ್ದು. ನಾನು ನಿಜವಾಗ್ಲೂ ಕೂಡ ಬೆಳಗಾವಿನ ಅಳಿಯ ಆಗಬೇಕಾದ್ರೆ ಅವರ ಕುಟುಂಬ ಪ್ರೇಮಕರವರ ಸಹಾಯ ಸಹಕಾರ ಕೂಡ ಇದೆ. ನನಗೆ ನನ್ನ ಎಂಗೇಜ್ಮೆಂಟೆಲ್ಲ ಮೂಲತಃವಾಗಿ ಅವರು ಮತ್ತು ನಫೀಸ್ ಫಾಜಲ್ ಮಾಜಿ ಮಂತ್ರಿಗಳಾಗಿದ್ದು, ಮೆಡಿಕಲ್ ಎಜುಕೇಷನ್ ಮಂತ್ರಿ, ಅವರಿಬ್ಬರೂ ಸೇರಿ ನನ್ನ ಎಂಗೇಜ್ಮೆಂಟ್ ಮಾಡಲಿಕ್ಕೆ ಅವರೆಲ್ಲ ಪ್ರಯತ್ನ ಮಾಡಿ ನನ್ನ ಜೀವನವನ್ನು ಕಟ್ಟಿಕೊಟ್ಟಿದ್ದು SM ಕೃಷ್ಣ ಅವ್ರ ಕುಟುಂಬ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಅಂತಹ ಒಬ್ಬ ಧೀಮಂತ ನಾಯಕ. ಅವತ್ತು ನಾನು ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡಿ ಅವ್ರ ಮನೆಗೂ ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಳೋಣ, ಅವ್ರು ನೆಕ್ಸ್ಟ್ ಡೇ ಬಂದು ಆಶೀರ್ವಾದ ಪಡ್ಕೊಳ್ಳೋ ಅಂತ ಹೇಳಕ್ಕೆ ಹೋದಾಗ ಅಲ್ಲಿರೋ PA ಹೇಳ್ತಾರೆ, 5 ನಿಮಿಷ ಕೆಳಗೆ ಬರ್ತಾರೆ ಇರಿ, ನೀವು ಯಾವಾಗ ಭೇಟಿ ಆಗ್ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ. ಅವ್ರು ಮೆಸೇಜ್ ಕೊಡ್ತಾರೆ, ನಾಗರಾಜ್ ಬಂದಿದ್ದಾರೆ ತಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಳಿಕ್ಕೆ ಅಂತ. ಅವ್ರ ಮೇಲಿಂದ ಬರಬೇಕಾದ ಸಂದರ್ಭದಲ್ಲಿ ಒಂದು ಶಾಲು ಮತ್ತು ಒಂದು ಗಾರ್ಲಿನ ಹಿಡ್ಕೊಬಂದು ಅಲ್ಲಿ ನೇರ ನನಗೆ ಸನ್ಮಾನ ಮಾಡ್ತಾರೆ. ನೇರವಾಗಿ ಹೇಳ್ತಾರೆ, ಐ ವಾಸ್ ವೆರಿ ಹ್ಯಾಪಿ ಟು ಸಿ ಯುವರ್ ನೇಮ್ ಇಸ್ ಬಿನ್ ಅನೌನ್ಸ್ಡ್ ದ MLC ಕ್ಯಾಂಡಿಡೇಟ್ ಫ್ರಮ್ ಕಾಂಗ್ರೆಸ್ ಅಂತ ಹೇಳ್ತಾರೆ.
ಯಾವ ರೀತಿ ಒಬ್ಬ ಸಣ್ಣ ಕಾರ್ಯಕರ್ತನ ಗುರುತಿಸಿ ಅವ್ನಿಗೆ ಆಶೀರ್ವಾದ ಮಾಡಲಿಕ್ಕೆ ಅವರ ಮನದಾಳದ ಮಾತನ್ನ ನಾನು ಕರೆದಾಗ ನೇರ ಕೆಳಗೆ ಬಂದು ಅವ್ರ ಆಶೀರ್ವಾದ ಮಾಡಿ ನಾವು ಸನ್ಮಾನ ಮಾಡಿ ಹೋಗ್ತಕ್ಕಂಥ ವಿಚಾರ ಬೆಳೆಸ್ಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅನ್ನೋ ವಿಚಾರ ಹೇಳ್ತೀನಿ. ಮತ್ತು ಅವ್ರು ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರಿನ ನಾವಿವತ್ತು ಸಿಲಿಕಾನ್ ವ್ಯಾಲಿ ಅಂತ ಕರಿತೀವೋ, ಯಾವ ಬ್ರ್ಯಾಂಡ್ ಬೆಂಗಳೂರು ಅಂತ ಕರಿತೀವೋ, ಅದಕ್ಕೆಲ್ಲ ಭದ್ರ ಬುನಾದಿ ಯಾರಾದ್ರು ಹಾಕಿದ್ರೆ ಅದು SM ಕೃಷ್ಣ ಅವರನ್ನ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಇವಾಗ ಬರ್ತಾ ಇರ್ತಕ್ಕಂಥ ಹಲವಾರು ಫ್ಲೈಓವರ್ಗಳನ್ನ ನೋಡ್ಬೇಕಾದ್ರೆ ಅದಕ್ಕೆ ಭದ್ರ ಬುನಾದಿ ಹಾಕಿರ್ತಕ್ಕಂಥವ್ರು SM ಕೃಷ್ಣ ಅವರ ಮಾತು ಹೇಳ್ತೀನಿ.